ನಿರೀಕ್ಷೆಯ ವಾಕ್ಯ. ಪ್ರಿಯರೇ, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕೆಲವೇ ದಿನಗಳ ನಂತರ ನಾವು ಹೊಸ ವರ್ಷದಲ್ಲಿ ಕಾಲಿಡೋರಾಗಿದ್ದೇವೆ. ಎಲ್ರಿಗೂ ಸಂತೋಷ ಅನ್ನಿಸ್ತೆ. ಹಾಗಾದರೆ ಪ್ರಿಯರೇ, ಈ ಒಂದು ಹೊಸ ವರ್ಷಕ್ಕಾಗಿ ಏನೆಲ್ಲ ಕಾದಿದೆ ನಮ್ಗೆ ಗೊತ್ತಿಲ್ಲ. ಆಶೀರ್ವಾದಗಳು, ಅನೇಕ ಸುವರಗಳಿಂದ ದೇವರು ನಮ್ಮನ್ನು ಎದುರುಗೊಳ್ತಾ ಇದ್ದಾರೆ. ಹಾಗಾದರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದಕ್ಕೆ ಈ ವಾಕ್ಯವನ್ನು ಧ್ಯಾನ ಮಾಡೋಣ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಪ್ರಿಯರೇ, ಇಸ್ರಾಯೇಲ್ರು ಕಾನಾನ್ ದೇಶಕ್ಕೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿ ಹೋಗ್ತಿರುವಾಗ ಇನ್ನೂ ದೇಶದಲ್ಲಿ ಪ್ರವೇಶಿಸುವುದಕ್ಕಿಂತ ಮುಂಚೆ ದೇವರು ಅವರಿಗೆ ಕೊಟ್ಟಿರುವಂಥ ಈ ವಾಗ್ದಾನವಾಗಿದೆ. ಹಾಗಾದರೆ 2026ನೇ ಇಸವಿಯಲ್ಲಿ ನಾವು ಕಾಲಿಡೋದಕ್ಕಿಂತ ಮುಂಚೆ ನಾವು ಭಯವನ್ನು ತೆಗೆದುಹಾಕೋಣ, ಅಪನಂಬಿಕೆಯನ್ನು ತೆಗೆದುಹಾಕೋಣ, ನಮ್ಮಲ್ಲಿರುವಂಥ ಅನೇಕ ಅನುಮಾನಗಳನ್ನು ತೆಗೆದುಹಾಕೋಣ. ಹೋದ ವರ್ಷ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಈ ವರ್ಷದಲ್ಲಿ ನಾವು ಅನೇಕ ಪ್ರಿಯರನ್ನು ಕಳೆದುಕೊಂಡಿದ್ದೇವೆ. ಮುಂದಿನ ವರ್ಷ ನಮ್ಮ ಜೀವನದಲ್ಲಿ ಹೇಗಿರುತ್ತೋ, ಅದು ಎಂಥ ಒಂದು ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕು ಅಂತ ನಾವು ಭಯಪಡ್ಬೋದು. ಹಾಗಾದರೆ ಪ್ರಿಯರೇ, ಈ ವಚನದಿಂದ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನು ಅಂತಂದರೆ, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಈ ಮುಂದಿನ ವರ್ಷದಲ್ಲಿ ನಾವು ಕಾಲಿಡುವಾಗ ದೇವರು ನಮಗಿಂತ ಮುಂಚೆ ನಮ್ಮ ಮುಂದೆ ಹೋಗುವಾತನಾಗಿದ್ದಾನೆ. ಮತ್ತು ಆತನೇ ನಿನ್ನ ಸಂಗಡ ಇರುವನು. ಮುಂದೆ ಹೋಗುವುದು ಮಾತ್ರ ಅಲ್ಲದೆ ನಮ್ಮ ಜೊತೆಯಲ್ಲಿ, ನಮ್ಮ ಸಂಗಡಲೇ ದೇವರು ಇರ್ತಾನೆ ಅಂತ ಮಾತು ಕೊಡ್ತಾ ಇದ್ದಾನೆ. ಮೂರನೇದಾಗಿ, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಯಾಕೆಂದರೆ ನಾವು ಹೋಗುವಂಥ ಇಸವಿಯಲ್ಲಿ ಒಂದು ವೇಳೆ ಅನೇಕ ಚಾಲೆಂಜಸ್ ನಾವು ಎದುರಿಸ್ಬೋದು. ಅನೇಕ ಕಷ್ಟಗಳನ್ನು, ರೋಗಗಳನ್ನು, ಸಮಸ್ಯೆಗಳನ್ನು, ಅಪಮಾನ, ನಿಂದೆ ಏನಾದರೂ ಕಾದಿರ್ಬೋದು. ಆದರೆ ನಾನು ನಿನಗೆ ಯಾವುದರಲ್ಲೇ ನಿನಗೆ ಅಪಜಯವನ್ನು ನಾನು ಕೊಡುವುದಿಲ್ಲ, ಗುರಿ ಮಾಡುವುದಿಲ್ಲ ಅಂತ ಹೇಳಿ ಅಭಯ ವಚನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಕೈ ಬಿಡುವುದಿಲ್ಲ, ನಿನ್ನ ಕೈ ಬಿಡಲ್ಲ ನಾನು, ನೀನು ಬೀಳ್ತಾ ಇದ್ದೇನೆ, ಆಯಿತು ನನ್ನ ಕೈ ಬಿಟ್ಟರು, ಎಲ್ಲರೂ ಕೈ ಬಿಟ್ಟರು ಅಂತ ನಾವು ನಿರಾಶೆಯಾಗಿರ್ಬೋದು ಈ ವರ್ಷ. ಆದರೆ ಮುಂದಿನ ವರ್ಷ ನಾವು ಯೇಸುಸ್ವಾಮಿ ಕೈ ಹಿಡ್ಕೊಂಡು ಮುಂದೆ ಹೋಗೋಣ. ಯಾವಾಗ ದೇವರ ಕೈ ಹಿಡಿದುಕೊಂಡು ನಾವು ನಡೀತೇವೋ ಆವಾಗ ಏನಾಗುತ್ತೆ, ಅಂಜಬೇಡ, ಧೈರ್ಯದಿಂದಿರು, ಭಯಪಡಬೇಡ. ಸೈತಾನನು ನಮ್ಮನ್ನು ನಾಶ ಮಾಡಬೇಕು ಅಂತ ಹೇಳಿ ನಮ್ಮನ್ನು ನಿರಾಶೆಗೊಳಿಸಬೇಕೆಂಬುದಾಗಿ ಆತನು ಅನೇಕ ಯೋಜನೆಗಳನ್ನು ಹಾಕ್ಕೊಂಡ್ರೆ ದೇವರು ಹೇಳ್ತಾನೆ, ಮಗಳೇ, ಮಗನೇ, ನೀನು ಭಯಪಡಬೇಡ. 2026 is going to be a great blessing, a great success, because God says, I am going before you. ನಿನಗಿಂತ ಮುಂಚೆ ನಾನು ಮುಂದೆ ಇರ್ತೇನೆ. ನಿನಗೆ ಬರೋ ಸಮಸ್ಯೆಗಳು ಫಸ್ಟ್ ನನ್ನನ್ನು ಎದುರಿಸಬೇಕು, ಆಮೇಲೆ ನಿನ್ನ ಬಳಿ ಬರೋಕ್ಕೂ ಆಗಲ್ಲ ಎಂಬುದಾಗಿ ದೇವರು ಹೇಳುವಾಗ ಪ್ರಿಯರೇ, ನಾವು ಧೈರ್ಯವಾಗಿರೋಣ. ಮುಂದಿನ ವರ್ಷದಲ್ಲಿ ನಾವು ಯೇಸು ಕ್ರಿಸ್ತನ ಕೈ ಹಿಡಿದುಕೊಂಡು ಹೋಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಎಂಥ ದೊಡ್ಡ ಮಾತನ್ನು ನೀನು ನಮಗೆ ಕೊಡ್ತೀಯಪ್ಪ ರಾಜ. ನೀವು ಹೆದರಬೇಡ, ನಾನು ನಿನ್ನ ಮುಂದೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ದೀ ರಾಜ. ನೀನು ನಮ್ಮ ಮುಂದೆ ಹೋಗಿ ನಾವು ಎದುರಿಸುವಂಥ ಸಮಸ್ಯೆಗಳು, ನಾವು ಎದುರಿಸುವಂಥ ರೋಗಗಳು ನೀನು ಮುಂಚೆ ಭೇಟಿ ಮಾಡ್ತೀವಿ ಸ್ವಾಮಿ. ಅವುಗಳನ್ನು ನಾಶ ಮಾಡಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದೆ, ನಮ್ಮ ಜೊತೆಯಲ್ಲಿರುವಂಥ ದೇವರಾಗಿದ್ದೆ, ನಮ್ಮನ್ನು ಕನಿಕರಿಸುವಂಥ ದೇವರಾಗಿದ್ದೆ, ನಮ್ಮ ಕೈ ಹಿಡಿದು ಧೈರ್ಯಗೊಳಿಸಿ ನಡೆಸುವ ದೇವರಾಗಿದ್ದೆ ಅಪ್ಪ. ಅನೇಕರು ಭಯದಿಂದಲೂ, ಅನೇಕರು ದುಃಖದಿಂದಲೂ, ಅನೇಕರು ಬಳಲುತ್ತಾ ಇರುವಾಗ, ಅನೇಕರು ಕಣ್ಣೀರಿನಲ್ಲಿರುವಾಗ, ನಿರಾಶೆಯಲ್ಲಿರುವಾಗ ಸ್ವಾಮಿ, ನೀನು ಪ್ರತಿಯೊಬ್ಬೊಬ್ಬರನ್ನು ನೀನು ಬಲಪಡಿಸು. ಮುಂದಿನ ವರ್ಷ ಅದು ಯೇಸು ಕ್ರಿಸ್ತನ ಆಶೀರ್ವಾದದಿಂದ ನಡೆಯುವಂಥ ವರ್ಷ ಎಂಬುದಾಗಿ ನಾವು ಗ್ರಹಿಸಿ ಧೈರ್ಯವಾಗಿರುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.